ಬದುಕಿಗೆ ಒಂದು ಉದ್ದೇಶ, ಪರ್ಪಸ್ ಅಂತ ಏನ್ ಹೇಳ್ತೀವಲ್ಲ, ಆ ಪರ್ಪಸ್ ನಾವು ಕಂಡುಕೊಂಡಿಲ್ಲ ಅಂದ್ರೆ ನೀವು 10 ಗಂಟೆ ಆದ್ರೂ ಎದ್ದೇಳಲ್ಲ, 11 ಆದ್ರೂ ಎದ್ದೇಳಲ್ಲ, 1 ಆದ್ರೂ ಎದ್ದೇಳಲ್ಲ. ನಿಮ್ಗೆ ಆ ಪರ್ಪಸ್ ಸಿಕ್ಕಿಬಿಟ್ರೆ ಅದ್ ನಿಮ್ಮನ್ನ ಮಲಗಕ್ಕೆ ಬಿಡಲ್ಲ. ನಾನೀಗ ನೋಡಿ, ವೇಳೆ ವ್ಯತ್ಯಾಸ ಇರುತ್ತೆ. ನಾನು ಸ್ಪೈನ್ಗೆ ಹೋಗಿದ್ದೀನಿ, ನಾನು ಅಲ್ಲಿನೂ 3:30-4 ಗಂಟೆಗೆ ಎದ್ದು ಕೂತಿದ್ದೀನಿ. ಏನ್ ಮಾಡೋದಲ್ಲಿ? ಚಳಿ ದೇಶ, ಅದು 7 ಗಂಟೆ ಆದ್ರೂ ಬೆಳಕಾಗ್ತಾ ಇಲ್ಲ. ನಾನು 4ರಿಂದ 7 ಏನ್ ಮಾಡ್ಲಿ ಅಲ್ವಾ? ಎಂತ ಸಮಸ್ಯೆಗಳಾಗುತ್ತೆ ಅಂದ್ರೆ ಹಾಗೆ. ಆದ್ರೆ ನೀವು ಅದಕ್ಕೆ ಸೆಟ್ ಆಗಿದ್ದೀರಿ. ಎಕ್ಸಾಕ್ಟ್ಲಿ. ಎಲ್ಲಿಂದ ಎಲ್ಲೋದ್ರೂ ನನ್ನ ಟೈಮ್ ಅದೇ, ನಾನು ಎದ್ದು ಬಿಡ್ತೀನಿ. ಯಾಕಂದ್ರೆ ಒಂದು ಪರ್ಪಸ್, ನಾನು ಹೇಳದಲ್ಲ, ಬದುಕಿಗೆ ಉದ್ದೇಶ ತುಂಬಾ ಮುಖ್ಯ. 99 ಜನ ಜಗತ್ನಲ್ಲಿ ಈ ಭೂಮಿ ಮೇಲೆ ಏನ್ ಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನನ್ಗೇನ್ ಬೇಕು ನೋಡಿ, DVG ಅವರು ಅತ್ಯದ್ಭುತವಾದ ಒಂದು ಹೇಳ್ತಾರೆ, ಭಗವಂತ ನೀನ್ ಕೇಳಿದ್ದೆಲ್ಲ ಕೊಟ್ಬಿಡ್ತಾನಪ್ಪ. ನನ್ಗೆ ಪರ್ಫೆಕ್ಟ್ ಆಗಿ ಆ ಮಂಕುತಿಮ್ಮನ ಕಗ್ಗ ಹೇಳಕ್ ಬರ್ತಿಲ್ಲ, ಅದ್ರ ಸಾರಾಂಶ ಹೇಳ್ತೀನಿ. ಭಗವಂತ ನೀನ್ ಕೇಳಿದ್ದೆಲ್ಲ ಕೊಡಕ್ಕೆ ರೆಡಿ ಇದ್ದಾನಪ್ಪ, ಏನ್ ಬೇಕು ಅಂತ ಕೇಳೋದಕ್ಕೆ ನಿಂಗೆ ಗೊತ್ತಿಲ್ವಲ್ಲಪ್ಪ ಅಂತಾರೆ. ಎಂತ ಸತ್ಯವಾದ ಮಾತು ನೋಡಿ. ಅರ್ಥ ಇಷ್ಟೇ, ನಮಗೇನ್ ಬೇಕು ಅನ್ನೋದನ್ನ ನಾವು ಇಲ್ಲಿ ಕ್ಲಿಯರ್ ಇಲ್ಲ, ನಮಗೆ ಕ್ಲಾರಿಟಿ ಇಲ್ಲ. ರಸ್ತೆ ಮಧ್ಯದಲ್ಲಿ ಹೋಗಿ ಒಬ್ಬ ಆಟೋಗೆ ಕೈ ಹಾಕಿ ನಿಲ್ಲಿಸ್ಬಿಡ್ತೀರಾ, ಹತ್ ಬಿಡ್ತೀರಾ. ಎಲ್ಗೋಗ್ಬೇಕು ಸಾರ ಅಂತ ಆಟೋ ಡ್ರೈವರ್ ಕೇಳಿದ್ರೆ, ಮೆಜೆಸ್ಟಿಕ್ ಕರ್ಕೊಂಡು ಹೋಗು, ಇಲ್ಲ ಮಾರ್ಕೆಟ್ ಕರ್ಕೊಂಡು ಹೋಗು, ಮಲೇಶ್ವರಂ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ರೆ ಅವ್ನು ಏನ್ ಮಾಡ್ತಾನೆ? ನಿಮ್ಮ ಸುಪ್ತ ಮನಸ್ಸು ಹಾಗೆ, ಆಟೋ ಡ್ರೈವರ್ ಇದ್ದ ಹಾಗೆ. ಅದಕ್ಕೆ ನೀವು ಇನ್ಸ್ಟ್ರಕ್ಷನ್ ಕೊಡ್ಬೇಕು, ನಾನು ಇಲ್ಲಿ ಹೋಗ್ಬೇಕು, ನಾನು ಇದ್ ಮಾಡ್ಬೇಕು ಅಂತ. ಅದ್ ನೀವು ಹೇಳಲಿಲ್ಲ ಅಂದ್ರೆ ಅದ್ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ? ಅಷ್ಟೇ. ಹಾಗಾಗಿ ಬದುಕಿಗೆ ಒಂದು ಪರ್ಪಸ್, ಉದ್ದೇಶ ಉಟ್ಕೊಂಡ್ಬಿಟ್ರೆ ಪ್ರತಿದಿನನೂ ಹಬ್ಬನೇ.